ಅವರು ಹೇಳ್ತಾ ಇರತಕ್ಕಂಥದ್ದು ಹಿಂದಿನ ಬಜೆಟ್ ಗಾತ್ರ ಎಷ್ಟು ಅವತ್ತಿನ ಇದಕ್ಕೆ ಕೊಟ್ಟಿದ್ದಾರೆ, ಇವತ್ತಿನ ಬಜೆಟ್ ಗಾತ್ರ ಎಷ್ಟು ಇವತ್ತು ಕೊಡ್ತಾ ಇದ್ದಾರೆ. ಒಂದಂತೂ ಒಪ್ಕೊಂಡ್ರೆ ಅವರು ಪರೋಕ್ಷವಾಗಿ ಮೋದಿ ಅವರು ಬಂದ ಮೇಲೆ ಬಜೆಟ್ ಗಾತ್ರ ಜಾಸ್ತಿ ಆಗಿದೆ, ಮೋದಿ ಅವರು ಬಂದ ಮೇಲೆ ಸಂಪನ್ಮೂಲ ಕ್ರೋಢೀಕರಣ ಜಾಸ್ತಿ ಆಗಿದೆ, ಮೋದಿ ಅವರು ಬಂದ ಮೇಲೆ ಯೋಜನೆಗಳಿಗೂ ಹೆಚ್ಚು ಅನುದಾನ ಕೊಟ್ಟಿದ್ದಾರೆ. ಈಗ ಮೋದಿ ಅವರು ಬರೋಕ್ಕಿಂತ ಮುಂಚೆ ಆಯುಷ್ಮಾನ್ ಭಾರತ್ ಎಲ್ಲಿತ್ತು? ನಾವೇ ಯಶಸ್ವಿನಿ ಯೋಜನೆ ಮೂಲಕ ಕೊಡ್ತಾ ಇದ್ವಿ ನಮ್ಮ ರಾಜ್ಯದ ಜನರಿಗೆ. ಆಯುಷ್ಮಾನ್ ಭಾರತ್ ಇರಲಿಲ್ಲ. ಈಗ ಆಯುಷ್ಮಾನ್ ಭಾರತ್ ಯೋಜನೆ ಕಾರಣದಿಂದ ಒಂದು ಕುಟುಂಬಕ್ಕೆ 5 ಲಕ್ಷ ರೂಪಾಯಿವರೆಗೂ ವಾರ್ಷಿಕ ಹೆಲ್ತ್ ಇನ್ಶೂರೆನ್ಸ್ ಕವರ್ ಆಗುತ್ತೆ. ಕಿಸಾನ್ ಸಮ್ಮಾನ್ ಯೋಜನೆ ಎಲ್ಲಿತ್ತು? ಕೇಂದ್ರ ಕೊಡ್ತಾ ಇರೋದು ಕಿಸಾನ್ ಸಮ್ಮಾನ್ ಯೋಜನೆ. ಮಾತೃವಂದನಾ ಯೋಜನೆ ಎಲ್ಲಿತ್ತು? ಮಾತೃವಂದನಾ ಯೋಜನೆ ಕೇಂದ್ರ ಕೊಡ್ತಿರೋದು. PM ಸ್ವನಿಧಿ ಯೋಜನೆ ಎಲ್ಲಿತ್ತು? ವಿಶ್ವಕರ್ಮ ಯೋಜನೆ ಎಲ್ಲಿತ್ತು? ಈಗ ಟರ್ಮಿನಲ್ 2 ವರ್ಲ್ಡ್ ದ ಬೆಸ್ಟ್ ಟರ್ಮಿನಲ್ 2 ಆಗಿದೆ ಏರ್ಪೋರ್ಟ್ನಲ್ಲಿ, ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿರುವಂಥ ಏರ್ಪೋರ್ಟ್ನಲ್ಲಿರುವಂಥ ಟರ್ಮಿನಲ್ 2 ವರ್ಲ್ಡ್ ದ ಬೆಸ್ಟ್ ಅಂದರೆ ಅಷ್ಟು ಅದ್ಭುತವಾಗಿರುವಂಥ ಟರ್ಮಿನಲ್ 2 ರಾಜ್ಯ ₹1 ಕೊಟ್ಟಿಲ್ಲ, ಕೇಂದ್ರನೇ ಮಾಡಿದೆ. ಭಾರತ್ಮಾಲಾ ಯೋಜನೆ ಕೇಂದ್ರ ಪುರಸ್ಕೃತ ಯೋಜನೆ. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅಮೆರಿಕವನ್ನು ಮೀರಿಸುತ್ತೆ ಅಂತ ನಿನ್ನೆ ಗಡ್ಕರಿ ಅವರು ಹೇಳಿದ್ದಾರೆ. ಕರ್ನಾಟಕ ರಾಜ್ಯ ಅಮೆರಿಕವನ್ನು ಮೀರಿಸುವಂತೆ ಹೈವೇ ಡೆವಲಪ್ ಆಗುತ್ತೆ ಅಂತ ಹೇಳಿದ್ದಾರೆ. ಅಲ್ಲ ಒಂದೇನು ಅಂದರೆ ಅವ್ರು ಹೇಳ್ತಾ ಇದ್ದಾರಲ್ಲ, ಅವ್ರು ಕಂಪೇರ್ ಮಾಡಲಿ. ನಾನು ಅವ್ರಿಗೆ ವಿನಂತಿ ಮಾಡ್ತಾನೆ, ಯು ಶುಡ್ ಕಂಪೇರ್. ನೀವು ಕಂಪೇರ್ ಮಾಡಿ. ಹಿಂದಿದ್ದ ಕಾಂಗ್ರೆಸ್ ಸರ್ಕಾರ ಎಷ್ಟು ಪರ್ಸೆಂಟೇಜ್ ಕೊಡ್ತಾ ಇತ್ತು, ಈಗ ಎಷ್ಟು ಕೊಡ್ತಾ ಇದ್ದಾರೆ? ಅದಕ್ಕಿಂತ ಕಡಿಮೆನಾ ಹೆಚ್ಚು? ಜನರ ಮುಂದಿಡಿ. ಮನಮೋಹನ್ ಸಿಂಗ್ ಅವಧಿಯಲ್ಲಿ ಎಷ್ಟೇ ಕಟ್ತಾ ಇದ್ರು ಪ್ರತಿಶತ 32 ಮಾತ್ರ ಬರ್ತಾ ಇತ್ತು. ಮೋದಿಯವರು ಬಂದ ಮೇಲೆ 10% ಜಾಸ್ತಿ ಮಾಡಿದ್ರು. 42% ರಾಜ್ಯಗಳಿಗೆ ಪಾಲು ಕೊಡಬೇಕು ಅಂತ ಅವರು ಆದೇಶ ಹೊರಡಿಸಿದ್ರು. ಯಾಕೆ ಅಂದರೆ ಆಗ ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾಗ ನೀವು ತೆರಿಗೆ ಪಾಲು ಕಡಿಮೆ ಕೊಡ್ತಾ ಇದ್ದೀರಿ ಅಂತ ಅವರು ಕೇಳಿದ್ರು. ಅದಕ್ಕಾಗಿಯೇ 10% ಜಾಸ್ತಿ ಮಾಡಿದ್ರು ರಾಜ್ಯಗಳಿಗೆ. ಅದಲ್ದಲೇ ಯೋಜನೆಗಳ ಈಗ ಎಷ್ಟು ಹೊಸ ಯೋಜನೆಗಳು ಎಲ್ಲಿತ್ತು ಹಿಂದೆ? ಈ ಎಲ್ಲ ಹೊಸ ಯೋಜನೆಗಳು ಎಲ್ಲಿತ್ತು? ಅದರ ಲಾಭ ಕರ್ನಾಟಕಕ್ಕೂ ಆಗ್ತಾ ಇದೆ. ಈಗ GST ಅವಾಗ ಇರಲೇ ಇಲ್ಲ. ಮುಂಚೆ ಬೇರೆ ಬೇರೆ ರೀತಿಯ ವ್ಯಾಟು, ಬೇರೆ ಬೇರೆ ರೀತಿಯ ಮಲ್ಟಿಪಲ್ ಟ್ಯಾಕ್ಸಸ್ ಇದ್ದಿದ್ದು, ಮುಂಚೆ ಇದ್ದಿದ್ದು. GST ಇರಲಿಲ್ಲ. ಅದನ್ನು ಮಾಡಿದ್ಯಾರು? 2013ನಲ್ಲಿ ಹೂ ವಾಸ್ ಪ್ರೈಮ್ ಮಿನಿಸ್ಟರ್? ವಿಚ್ ಪಾರ್ಟಿ? ಕಾಂಗ್ರೆಸ್ ಪಾರ್ಟಿ ವಾಸ್ ಇನ್ ರೂಲಿಂಗ್. ಕಾಂಗ್ರೆಸ್ ಪಾರ್ಟಿ ಅಧಿಕಾರದಲ್ಲಿ ಇದ್ದಿದ್ದು. ಆವಾಗ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು ಗ್ರೇಟ್ ಎಕನಾಮಿಸ್ಟು ಸಿದ್ದರಾಮಯ್ಯನವರು. ಅವರಿಗೆ ಜ್ಞಾನೋದಯ ಎಲೆಕ್ಷನ್ ಬರ್ತಿದ್ದಂಗೆ ಜ್ಞಾನೋದಯ ಆಯಿತು. ಎಷ್ಟು ವರ್ಷದ ಮೇಲೆ ಜ್ಞಾನೋದಯ ಆಯಿತು? 2013ಇಂದ 2023ವರೆಗೂ 10 ವರ್ಷದ ಮೇಲೆ ಅವ್ರಿಗೆ ಜ್ಞಾನೋದಯ ಆಯಿತು. ಹಿ ವಾಸ್ ಅಪೋಸಿಷನ್ ಪಾರ್ಟಿ ಲೀಡರ್, ಹಿ ವಾಸ್ ಅರ್ಲಿ ಗೌರ್ಮೆಂಟಲ್ಲಿ ಚೀಫ್ ಮಿನಿಸ್ಟರ್, ಸೈಲೆಂಟ್ ಇದ್ರು. ಈಗ ಪೊಲಿಟಿಕಲ್ ನೆರೇಟಿವ್ ಸೆಟ್ ಮಾಡೋಕ್ಕೋಸ್ಕರ ಆರೋಪ ಮಾಡ್ತಿದ್ದಾರೆ. ವಾಸ್ತವಿಕವಾಗಿ ಅವರಿಗೂ ಗೊತ್ತು, ಮನಮೋಹನ್ ಸಿಂಗ್ ಅವರಿಗಿಂತ ನರೇಂದ್ರ ಮೋದಿ ಅವರು ಹೆಚ್ಚಿಗೆ ಅನುದಾನ ಕೊಟ್ಟಿದ್ದಾರೆ ಅಂತ ಅವರಿಗೂ ಗೊತ್ತು. ಯೋಜನೆಗಳು ಹೆಚ್ಚಿಗೆ ಬಂದಿದ್ದಾವೆ ಅಂತ ಅವರಿಗೂ ಗೊತ್ತು. ನೋಡಿ, ಈ ವರ್ಷ ರೈಲ್ವೆಗೆ 7,486 ಕೋಟಿ ರೂಪಾಯಿ ಈ ವರ್ಷ ಕೇಂದ್ರ ಸರ್ಕಾರ ಕರ್ನಾಟಕ ಕೊಟ್ಟಿದೆ. 7,486 ಕೋಟಿ. ಒಂದು ಪ್ರಶಂಸೆ ಮಾಡಲಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.